ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ತೀವ್ರಗೊಂಡಿದೆ. ನಾಡಿದ್ದು ಬೆಳಗ್ಗೆವರೆಗೆ ರೆಡ್ ಅಲರ್ಟ್ ಅನ್ನು ಇಶ್ಯೂ ಮಾಡಲಾಗಿದೆ. ಮುಂಗಾರು ಮಳೆಯ ಅಬ್ಬರ ತೀವ್ರಗೊಂಡಿದೆ. ವಿಶೇಷವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಮಡಿಕೇರಿಯ ಮುಡಿಯ ಲೇಔಟ್ ಜಲಾವೃತಗೊಂಡಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ತಲಕಾವೇರಿ ಈ ಭಾಗದಲ್ಲಿ ಗಾಳಿ ಸಹಿತ ಮಳೆ ತೀವ್ರಗೊಂಡಿದೆ. ನಾಪಕ್ಲು ಬ್ರಿಡ್ಜ್ ಸೇತುವೆ ಮುಳುಗಡೆ ಆಗುವಂತಹ ಸಾಧ್ಯತೆ ಇದೆ. ಮಡಿಕೇರಿಯ ಮದುವೆ ಮಂಟಪದಲ್ಲಿ ನೀರು ನುಗ್ಗಿದೆ. ಕಾವೇರಿ ಹಾಲ್ ಸಭಾಂಗಣಕ್ಕೂ ಕೂಡ ನೀರು ನುಗ್ಗಿದೆ. ಬೆಂಗಳೂರು ಮತ್ತು ಮಂಗಳೂರು ಹೆದ್ದಾರಿ ಸಂಚಾರ ಕಷ್ಟ ಆಗ್ತಿದೆ. ಸಕಲೇಶಪುರದ ಕೆಲವು ಕಡೆಗಳಲ್ಲಿ ಭೂಕುಸಿತ ಆಗಿರುವಂಥದ್ದು. ಹೆಗ್ಗದ್ದೆ ಬಳಿ ಭೂಕುಸಿತ ಆಗಿದೆ. 1 ಗಂಟೆಗೆ ತಲುಪಬೇಕಾದವನು ಈಗ 3:15 ಬಂದು ತಲುಪಿದ್ದೀನಿ. ಅಲ್ಲಲ್ಲಿ ಮರ, ಕರೆಂಟ್ ಕಂಬಗಳು ಬಿದ್ದು ಕಾಟಿಕೇರಿ ಭಾಗಮಂಡಲ ರಸ್ತೆ ಬ್ಲಾಕ್ ಆಗಿದೆ. ಉಡುವತ್ತು ಮೇಲೆ ಬಂದಿದೆ. ಉಡುವತ್ತು ಮೇಲೆ ದೇವರದಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಬೆಳಿಗ್ಗೆ ಹೋಗುವಾಗಲೇ 5 ಕಂಬ ಬೆಟ್ಟಗೆರ್ಲಿ ಬಿದ್ದಿದ್ರಿಂದ ಬರುವಾಗ ಏನು ಪ್ರಾಬ್ಲಮ್ ಆಗಿಲ್ಲ. ತ್ರಿವೇಣಿ ಸಂಗಮ ಫುಲ್ ಭರ್ತಿಯಾಗಿದೆ ನೋಡಿ. ಇದು ಹೂ ಗಿಡಗಳೆಲ್ಲ ಇದೆಲ್ಲ ಮುಚ್ಚಿ ಹೋಗಿದೆ. ಇನ್ನೊಂದು ಮಳೆಗೆ ನಾಪೋಲ್ ರಸ್ತೆ ಮೇಲೆ ನೀರು ಬರ್ತದೆ. ಮಡಿಕೇರಿ ಮುಡಿಯ ಲೇಔಟ್ ಸಂಪೂರ್ಣ ಜಲಾವೃತ ಆಗಿದೆ ನೋಡಿ. ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ ನೋಡಿ. ಇಲ್ಲಿ ಸೇತುವೆ ಎಲ್ಲ ಭರ್ತಿಯಾಗಿದೆ. ಬಸವನ ಕಲ್ಲೆಲ್ಲ ಭರ್ತಿಯಾಗಿದೆ. ಇಲ್ಲಿ ಇನ್ನೇನು ಒಂದು ಮಳೆ ಬಂದ್ರೆ ನಾಪೋಲ್ ರಸ್ತೆ ಮೇಲೆ ನೀರು ಪಾಸ್ ಆಗ್ತದೆ ನೋಡಿ. ಇಲ್ಲಿ ನಾಪೋಲ್ ರಸ್ತೆ ಧಾರಾಕಾರ ಮಳೆ ಆಗ್ತಿದೆ. ಹಾಸನದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಿದೆ. ವಿಶೇಷವಾಗಿ ಹಾಸನದಿಂದ ಧರ್ಮಸ್ಥಳ ಅಥವಾ ಮಂಗಳೂರಿಗೆ ಕಡೆಗೆ ಹೋಗುವಂತಹ ಹೆದ್ದಾರಿ ಏನಿದೆ ಆ ಭಾಗದಲ್ಲಿ ಹಲವು ವರ್ಷಗಳಿಂದ ಹೆದ್ದಾರಿ ವಿಸ್ತರಣೆ ಕಾಮಗಾರಿ ಆಗ್ತಾ ಇದೆ. ಸೊ ಆ ಭಾಗದಲ್ಲಿ ಭೂಕುಸಿತ ಆಗ್ತಾ ಇರುವಂಥದ್ದು. ವಿಶೇಷವಾಗಿ ಸಕಲೇಶಪುರ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ. ನಿನ್ನೆ ಸಕಲೇಶಪುರದ ಬಿಜೆಪಿ ಶಾಸಕ ಮಂಜು ಅವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಸೊ ಸಾಧ್ಯವಾದಷ್ಟು ಯಾರಿಗೆಲ್ಲ ಪ್ರವಾಸದ ಕಾರಣಕ್ಕೋಸ್ಕರ ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ ಯಾರೆಲ್ಲ ಟೂರ್ ಹೋಗಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಅವರೆಲ್ಲ ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಕಾರಣ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ನಾಡಿದ್ದು ಬೆಳಗಿನ 8:30 ನಾಡಿದ್ದು ಬೆಳಗ್ಗೆ 8:30 ಧಾರಾಕಾರ ಮಳೆ ಆಗುವಂತಹ ಸಾಧ್ಯತೆ ಇದೆ. ಬುಧವಾರ ಬೆಳಗ್ಗೆ 8:30 ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನು ಇಶ್ಯೂ ಮಾಡಿದ್ದಾರೆ. ನಾಳೆ ಕೂಡ ರೆಡ್ ಅಲರ್ಟ್ ಅನ್ನು ಇಶ್ಯೂ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮಳೆಯ ಪ್ರಮಾಣ ಕಡಿಮೆ ಆಗುವ ಯಾವ ಲಕ್ಷಣಗಳು ಕೂಡ ಕಾಣಿಸದೇ ಇರುವ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ ಟೂರ್ ಹೋಗದೇ ಇರುವಂಥದ್ದು ಒಳ್ಳೆಯದು. ಅನಿವಾರ್ಯ ಸಂದರ್ಭಗಳು ಅಂತ ಬಂದರೆ ಮಾತ್ರ ಟ್ರಾವೆಲ್ ಮಾಡ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಸಕಲೇಶಪುರ ಭಾಗದಲ್ಲಿ ಹೆದ್ದಾರಿ ಕಾಮಗಾರಿ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಹೆದ್ದಾರಿ ಕಾಮಗಾರಿ ಆಗ್ತಾ ಇರೋದ್ರಿಂದಾಗಿ ಅಲ್ಲಿ ಭೂಕುಸಿತ ಆಗ್ತಾ ಇದೆ. ಹಾಗಾಗಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಇನ್ನು ನೈಸರ್ಗಿಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮಾಹಿತಿಗಳ ಪ್ರಕಾರ ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಬಿರುನಾಣಿ ಗ್ರಾಮದಲ್ಲಿ 258 ಮಿಲಿಮೀಟರ್ ಮಳೆಯಾಗಿದೆ. ಸುಳ್ಯದಲ್ಲಿ 200 ಮಿಲಿಮೀಟರ್ ಮಳೆಯಾಗಿದೆ. ಹೊಂಗದಳ್ಳದಲ್ಲಿ 195 ಮಿಲಿಮೀಟರ್ ಮಳೆಯಾಗಿದೆ. ಸರ್ಪಾಡಿಯಲ್ಲಿ 190 ಮಿಲಿಮೀಟರ್ ಮಳೆಯಾಗಿದೆ. ಬೆಳಂದೂರು 190 ಮಿಲಿಮೀಟರ್ ಮಳೆಯಾಗಿದೆ. ಅಲಂಕಾರು 178.5 ಮಿಲಿಮೀಟರ್ ಮಳೆಯಾಗಿದೆ. ರಾಮಕುಂಜಲ್ ಇವೆಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಗಳು. 172.5 ಮಿಲಿಮೀಟರ್ ಮಳೆಯಾಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿಯ ಕಡಗದಾಲುವಿನಲ್ಲಿ 170 ಮಿಲಿಮೀಟರ್ ಮಳೆಯಾಗಿದೆ. ಗೋಣಿಕೊಪ್ಪಲು 168 ಮಿಲಿಮೀಟರ್ ಮಳೆಯಾಗಿದೆ. ಪುಣಾಚದಲ್ಲಿ 166
ಮಿಲಿಮೀಟರ್ ಮಳೆಯಾಗಿದೆ. ಗುತ್ತಿನಗಾರು 165 ಮಿಲಿಮೀಟರ್ ಮಳೆಯಾಗಿದೆ. ಅರಿಯಾಡ್ಕ 164 ಮಿಲಿಮೀಟರ್ ಮಳೆಯಾಗಿದೆ. ಸೊ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಪ್ರಯಾಣವನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ನೋಡಿ, ಇಲ್ಲಿ ಸೇತುವೆ ಎಲ್ಲ ಭರ್ತಿಯಾಗಿದೆ, ಬಸವನ ಕಲ್ಲೆಲ್ಲ ಭರ್ತಿಯಾಗಿದೆ. ಇಲ್ಲಿ ಇನ್ನೇನು ಒಂದು ಮಳೆ ಬಂದ್ರೆ ನಾಪೋಲ್ ರಸ್ತೆ ಮೇಲೆ ನೀರು ಪಾಸ್ ಆಗ್ತದೆ. ನೋಡಿ, ಇಲ್ಲಿ ನಾಪೋಲ್ ರಸ್ತೆ ಎರಡೂ ಗದ್ದೆಗಳಲ್ಲಿ ನೀರು ತುಂಬಿದೆ. ರಸ್ತೆ ಮೇಲೆ ಬರ್ಲಿಕ್ಕೆ ಮಾತ್ರ ಬಾಕಿ ಇರೋದು. ಮಳೆ ಬರ್ತಾನೆ ಇದೆ. ಇದು ನೋಡಿ, ತ್ರಿವೇಣಿ ಸಂಗಮ ಭರ್ತಿಯಾಗಿದೆ, ಮಳೆ ಬರ್ತಾನೆ ಇದೆ. ಇದು ದೇವಸ್ಥಾನ, ಫ್ಲೈಓವರ್ ಮೇಲೆ ಇದ್ದೀನಿ. ಇದು ನೋಡಿ, ನಾಪೋಲ್ ರಸ್ತೆಗೆ ಬರ್ಲಿಕ್ಕೆ ಆಯ್ತು ನೀರು. ಇನ್ನೊಂದು ಮಳೆಗೆ ನಾಪೋಲ್ ರಸ್ತೆ ಮೇಲೆ ನೀರು ಬರ್ತದೆ. ನಾನು ಸುಳ್ಯದಿಂದ ಬಂದು 1 ಗಂಟೆಗೆ ತಲುಪಬೇಕಾದವನು ಈಗ 3:15 ಬಂದು ತಲುಪಿದ್ದೀನಿ. ಅಲ್ಲಲ್ಲಿ ಮರ